ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ನಾವು ಜಾಕ್ ಫ್ರೂಟ್ ಕಟ್ ಮಾಡೋಣ. ಕಟ್ ಮಾಡಲಿಕ್ಕೆ ಮುಂಚೆ ನಾವು ಕೈಗೆ ಮತ್ತು ಕತ್ತಿಗೆ ಚೆನ್ನಾಗಿ ಎಣ್ಣೆ ಸವರ್ಕೊಂಡು ಸ್ಟಾರ್ಟ್ ಮಾಡೋಣ. ಫಸ್ಟು ಹೊರಗೆ ದಿಂಡಿರುತ್ತೆ, ಆ ದಿಂಡನ್ನು ಫಸ್ಟು ಸೆಂಟ್ರಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಸೈಡ್ ಹಿಂಬದಿಯಲ್ಲಿ ಕಟ್ ಮಾಡಿ ರಿವರ್ಸ್ ಮಾಡ್ಕೊಂಡು ತೊಗೋಬೇಕು. ಬಟ್ ಗಟ್ಟಿ ಇರುತ್ತೆ, ಸ್ವಲ್ಪ ಕತ್ತಿ ಶಾರ್ಪ್ ಇರೋದೇ ತೊಗೊಂಡು ಕಟ್ ಮಾಡ್ಕೋಬೇಕು. ಮತ್ತು ತೊಳೆನ ಬಂದ್ಬಿಟ್ಟು ಒಂದೊಂದನ್ನ ಹಿಂಗೆ ಬಿಡಿಸ್ಕೋಬೇಕು. ನಾರಿರುತ್ತೆ, ಆ ನಾರನ್ನು ಒಂದೊಂದಾಗಿ ಬಿಡಿಸ್ಕೊಂಡು ತೊಗೋಬೇಕು. ನೋಡಿ, ಇದು ದಿಂಡು ತೆಗೆದು ಕಟ್ ಮಾಡಿ ಹಾಕಬೇಕು. ದಿಂಡು ಕಟ್ ಮಾಡಿ ತೆಗೆದುಬಿಟ್ರೆ ಹಣ್ಣನ್ನು ನೀಟಾಗಿ ಬಿಡಿಸ್ಕೋಬೋದು. ಇದೇ ಥರ ಒಂದೊಂದನ್ನಾಗಿ ಬಿಡಿಸ್ಕೋಬೇಕು. ಮತ್ತು ಅವಾಗವಾಗ ಸ್ವಲ್ಪ ಎಣ್ಣೆ ಕೈಗೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಿಲ್ಲ ಅಂದರೆ ಕೈಯೆಲ್ಲ ಜುಡ್ಡಾಗುತ್ತೆ, ಮತ್ತು ಅದು ತೊಳೆಯೋಕ್ಕೂ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಜಾಸ್ತಿ ಎಣ್ಣೆ ಕೈಗೆ ಸವರ್ಕೋಬೇಕು, ಮತ್ತು ಕತ್ತಿಗೂ ಎಣ್ಣೆ ಸವರ್ಕೋಬೇಕು. ಆಗಾಗ ಸವರ್ಕೊಂಡು ನಾವು ಇದು ಕಟ್ ಮಾಡ್ತಾಯಿದ್ರೆ ಜಿಡ್ಡು ಅಷ್ಟು ಇರೋಲ್ಲ, ಕೈಯಲ್ಲಿ ಕ್ಲೀನಾಗಿರುತ್ತೆ. ಇದು ಮಾಡೋಕ್ಕೆ ಮುಂಚೆ ಫಸ್ಟು ಒಂದು ಪೇಪರು ಇಲ್ಲ ಒಂದು ಬಟ್ಟೆನೋ ಏನಾದರೂ ಹಾಕ್ಕೋಬೇಕು, ಕೆಳಗಡೆ ಹಾಕ್ಕೊಂಡು ಆದಮೇಲೆ ಪೇಪರ್ ಮೇಲೆ ಇಟ್ಕೊಂಡು ಮಾಡಿದ್ರೆ ಕ್ಲೀನಾಗಿರುತ್ತೆ. ಮತ್ತು ಮಾಡುವಾಗ ನಿಧಾನವಾಗಿ ಮಾಡಬೇಕು. ಇದು ಹಣ್ಣು ತುಂಬ ಟೇಸ್ಟಿಯಾಗಿದೆ ಮತ್ತು ತುಂಬ ಸ್ವೀಟ್ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ನಾವೇನು ಮಾಡಿದೆ ಅಂದರೆ ಫುಲ್ ಹಣ್ಣು ಕಟ್ ಮಾಡಿದಾಗ ವೀಡಿಯೋ ಮಾಡಿಲ್ಲ. ಸೊ ನನಗೆ ಐಡಿಯಾ ಬಂತು. ಸೊ ಆಮೇಲೆ ನಾನು ಒಂದು ಅರ್ಧ ಭಾಗದಲ್ಲಿ ಕಾಲು ಭಾಗ ಸಪ್ರೇಟಾಗಿ ಇಟ್ಟಿದ್ದೆ. ಸೊ ಅದನ್ನು ತೊಗೊಂಡು ನಾನು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೊಂದು ಚೂರಾಗಿ ಕಟ್ ಮಾಡಿ ನಿಮಗೆ ವಿಡಿಯೋಗೆ ಅಂತ ತೋರಿಸಿದೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡ್ಕೊಳ್ಳಿ ಹೇಗಿದೆ, ಮತ್ತು ನಿಮ್ಮ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ ನಮಗೆ. ಇನ್ನೂ ಹೆಚ್ಚು ವೀಡಿಯೋಗಳು, ರೆಸಿಪೀಸು ಹಾಕೋಣ, ಮತ್ತು ವ್ಲಾಗ್ಸನ್ನು ಹಾಕೋಣ. ಪ್ರೋತ್ಸಾಹ ಕೊಡ್ತಾಯಿರಿ, ಮತ್ತು ಕಮೆಂಟ್ಸ್ಗಳು ಮಾಡ್ತಾಯಿರಿ. ಕಮೆಂಟ್ಸ್ಗಳ ಮೂಲಕನೇ ನಾವು ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕಾಗೋದು. ಥ್ಯಾಂಕ್ ಯು.